ಆಪರೇಷನ್ ಸಿಂಧೂರ್ ಪ್ರಾರಂಭವಾದಾಗ ಭಾರತೀಯ ಏರ್ ಫೋರ್ಸ್ ಪಾಕಿಸ್ತಾನದ ಡಿಫೆನ್ಸ್ ಫೋರ್ಸಸ್ ಗಳನ್ನು ಕನ್ಫ್ಯೂಸ್ ಮಾಡಿ ಪಾಕಿಸ್ತಾನದಲ್ಲಿರುವ ತಮ್ಮ ಟಾರ್ಗೆಟ್ ಗಳ ಮೇಲೆ ದಾಳಿ ಮಾಡದಲ್ಲದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೂ ಕೂಡ ದಾಳಿ ಮಾಡಿ ಅವುಗಳನ್ನು ಡಿಸ್ಟ್ರಾಯ್ ಮಾಡಿತು. ಅದು ಯಾವ ತರ, ಹಾಗೆ ಇದು ಎಷ್ಟು ಸಿನಿಮ್ಯಾಟಿಕ್ ಆಗಿತ್ತು ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನು ಕೊನೆ ತನಕ ನೋಡ್ತಾ ಇರಿ. 9 ಮೇ 2025 ರಾತ್ರಿ ಭಾರತೀಯ ಏರ್ ಫೋರ್ಸ್ ಒಂದು ಡಮ್ಮಿ ಫೈಟರ್ ಜೆಟ್ ಅನ್ನು ಪಾಕಿಸ್ತಾನದ ಕಡೆಗೆ ಕಳುಹಿಸಿತು. ಅದರಲ್ಲಿ ಯಾವುದೇ ಪೈಲಟ್ ಇರಲಿಲ್ಲ. ಪಾಕಿಸ್ತಾನ ಇದು ಭಾರತದ ಸುಖೋಯ್ ಅಥವಾ ರಫೇಲ್ ಫೈಟರ್ ಜೆಟ್ ಇರಬಹುದು ಎಂದು ತಿಳಿದಿತ್ತು. ಪಾಕಿಸ್ತಾನದ ರೆಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಈ ಫೈಟರ್ ಜೆಟ್ ಅನ್ನು ಡಿಟೆಕ್ಟ್ ಮಾಡಿ ಕೂಡಲೇ ಇದರ ಮೇಲೆ ಮಿಸೈಲ್ ಅನ್ನು ಲಾಂಚ್ ಮಾಡಿದವು. ಇದಾದ ಕೂಡಲೇ ಭಾರತೀಯ ಡಿಫೆನ್ಸ್ ಫೋರ್ಸಸ್ ಗಳಿಗೆ ಪಾಕಿಸ್ತಾನದ ರೆಡಾರ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನು ಎಲ್ಲಿ ಡಿಪ್ಲಾಯ್ ಮಾಡಲಾಗಿದೆ ಎಂಬುದರ ಲೊಕೇಶನ್ ಈಸಿಯಾಗಿ ಸಿಕ್ಕಿತು. ಕೂಡಲೇ ಭಾರತ ತನ್ನ ಡ್ರೋನ್ ಗಳಿಂದ ಆ ಡಿಫೆನ್ಸ್ ಸಿಸ್ಟಮ್ ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿತು. ಆಮೇಲೆ ಭಾರತೀಯ ಏರ್ ಫೋರ್ಸ್ ಗಳು ಈಸಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ ಪಾಕಿಸ್ತಾನದಲ್ಲಿರುವ ತನ್ನ ಟಾರ್ಗೆಟ್ ಗಳ ಮೇಲೆ ದಾಳಿ ಮಾಡಿತು. ಇಲ್ಲಿ ನನಗನಿಸುವುದೇನೆಂದರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಇರಲಿಲ್ಲ. ಹೀಗಾಗಿ ಪಾಕಿಸ್ತಾನದ ಆರ್ಮಿಗೆ ಅವುಗಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲ.